ಇತಿಹಾಸದಲ್ಲಿ ರಾಜರನ್ನ ಹೇಗೆ ಅಳೆಯಲಾಗ್ತಾ ಇತ್ತು ಅಂದ್ರೆ ಅವರು ಎಷ್ಟು ದೇಶಗಳನ್ನ ಗೆದ್ರು, ಎಷ್ಟು ಸೇನೆಗಳನ್ನ ಸೋಲಿಸಿದ್ರು, ಎಷ್ಟು ಭೂಮಿಯನ್ನ ತಮ್ಮ ಅಧೀನಕ್ಕೆ ತಂದ್ರು ಅನ್ನೋ ಆಧಾರ ಇಟ್ಕೊಂಡು ಆ ರಾಜನ ಶಕ್ತಿಯನ್ನ ಅಳೆಯಲಾಗ್ತಾ ಇತ್ತು. ಆದರೆ ಸಾಮ್ರಾಟ್ ಅಶೋಕನ ಕತೆ ಇತಿಹಾಸದಲ್ಲಿ ಉಳಿದ ಎಲ್ಲ ಸಾಮ್ರಾಟ್ಗಳಿಗಿಂತ ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ಯಾಕೆ ಅಂದ್ರೆ ಸಾಮ್ರಾಟ್ ಅಶೋಕ ಇತಿಹಾಸದಲ್ಲಿ ಅಮರನಾಗಿರೋದು ತಾನು ಗೆದ್ದ ಯುದ್ಧಗಳಿಗಾಗಿ ಅಲ್ಲ, ಬದಲಾಗಿ ಗೆದ್ದ ನಂತರ ಆ ಗೆಲುವಿನಲ್ಲಿ ಏನು ಅರ್ಥವಿಲ್ಲ ಅಂತ ತಿಳಿದು ಎಲ್ಲವನ್ನೂ ತ್ಯಜಿಸಿದ್ದಕ್ಕಾಗಿ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಭಾರತೀಯ ಉಪಖಂಡವನ್ನ ಆಳಿದ ಅಶೋಕ ಒಬ್ಬ ಕ್ರೂರ ರಾಜನಾದ ಷಂಡಾಶೋಕನಿಂದ ಶಾಂತಿಯ ದೂತನಾದ ಧರ್ಮಾಶೋಕನಾಗಿ ಬದಲಾದ ಕತೆ. ಇದು ಕೇವಲ ಒಬ್ಬ ರಾಜನ ಜೀವನ ಕಥೆಯಲ್ಲ, ಇದು ಮನುಷ್ಯನ ಅಹಂಕಾರ ಮತ್ತು ಕರುಣೆ ನಡುವಿನ ಹೋರಾಟದ ಕತೆ. ಇವತ್ತಿನ ಈ ವಿಡಿಯೋದಲ್ಲಿ ಅಧಿಕಾರ ಮತ್ತು ರಕ್ತಪಾತದ ಉತ್ತುಂಗದಲ್ಲಿದ್ದ ಒಬ್ಬ ಮನುಷ್ಯ ಕಳಿಂಗ ಯುದ್ಧದ ಆ ಕ್ರೌರ್ಯವನ್ನ ಕಂಡು ಹೇಗೆ ಬದಲಾದ, ಇಡೀ ಜಗತ್ತನ್ನೇ ಗೆಲ್ಲುವ ಶಕ್ತಿ ಇದ್ರೂ ಕೇವಲ ಒಂದು ಅರಿವಿನಿಂದಾಗಿ ಆ ಎಲ್ಲವನ್ನು ತೊರೆದು ಬುದ್ಧನ ಶಾಂತಿ ಮಾರ್ಗವನ್ನ ಹೇಗೆ ಸ್ವೀಕರಿಸಿದ, ಇತಿಹಾಸದ ಪುಟದಲ್ಲಿ ಸಾಮ್ರಾಟ್ಗಳ ಸಾಮ್ರಾಟ ಎಂದು ಕರೆಸಿಕೊಳ್ಳುವ ಅಶೋಕನ ನಿಜವಾದ ಪರಿವರ್ತನೆಯ ರೋಚಕ ಕಥೆಯನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳೋ ಪ್ರಯತ್ನ ಮಾಡೋಣ. ಸೊ ಆಸ್ ಯೂಶುವಲ್ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಮೌರ್ಯ ಸಾಮ್ರಾಜ್ಯವು ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಬಹುತೇಕ ಇಡೀ ಭಾರತವನ್ನ ಒಂದಾಗಿ ಕಟ್ಟಿದ ದೊಡ್ಡ ಸಾಮ್ರಾಜ್ಯ. ಈ ಸಾಮ್ರಾಜ್ಯವನ್ನ ಸ್ಥಾಪಿಸಿದ್ದು ಚಂದ್ರಗುಪ್ತ ಮೌರ್ಯ. ಅವನ ನಂತರ ಮಗನಾದ ಬಿಂದುಸಾರ ಇದನ್ನ ಇನ್ನಷ್ಟು ಬಲಪಡಿಸ್ತಾನೆ. ಅಶೋಕ ಬಿಂದುಸಾರ ಮತ್ತು ರಾಣಿ ಸುಭದ್ರಾಂಗಿಯ ಮಗ. ಸುಭದ್ರಾಂಗಿಯು ಬ್ರಾಹ್ಮಣ ಕುಟುಂಬದ ಮಗಳಾಗಿದ್ರು ಅರಮನೆಯ ಒಳಸಂಚುಗಳಿಂದಾಗಿ ಸಾಮಾನ್ಯ ಸೇವಕಿಯಂತೆ ಜೀವನ ನಡೆಸಬೇಕಾಯಿತು. ಅಶೋಕ ಹುಟ್ಟಿನಿಂದಲೇ ಸುಂದರವಾಗಿರಲಿಲ್ಲ. ಆತನ ಚರ್ಮ ಒರಟಾಗಿತ್ತು, ಮುಖವು ಆಕರ್ಷಕವಾಗಿರಲಿಲ್ಲ. ಇದರಿಂದಾಗಿ ತಂದೆ ಬಿಂದುಸಾರನು ಅಶೋಕನನ್ನ ಹೆಚ್ಚು ಪ್ರೀತಿಯಿಂದ ನೋಡ್ತಾ ಇರಲಿಲ್ಲ. ತಂದೆಯ ಪ್ರೀತಿ ಸಿಗದೆ ಇದ್ದಿದ್ದರಿಂದ ಅಶೋಕನ ಮನಸ್ಸಿನಲ್ಲಿ ಸಿಟ್ಟು ಮತ್ತು ಒಂಟಿತನ ಆವರಿಸಿತ್ತು. ಇದೇ ನೋವು ಮುಂದೆ ಅವನನ್ನ ಕ್ರೂರ ಚಂಡಾಶೋಕನಾಗಿ ಬದಲಾಗಲು ಮೊದಲು ಕಾರಣವಾಯಿತು. ಅರಮನೆಯಲ್ಲಿ ಉಳಿದ ರಾಜಕುಮಾರರಿಗೆ ಸಿಗ್ತಾ ಇದ್ದ ಗೌರವ ಮತ್ತು ಸೌಲಭ್ಯಗಳು ಅಶೋಕನಿಗೆ ಸುಲಭವಾಗಿ ಸಿಗ್ತಾ ಇರಲಿಲ್ಲ. ಅಶೋಕ ತನ್ನ ಬಾಲ್ಯದಿಂದಲೇ ಅಸಾಧಾರಣ ಯೋಧನಾಗಿದ್ದ. ತಂದೆಯ ಪ್ರೀತಿ ಸಿಗದಿದ್ರು ಆಡಳಿತ ಮಾಡುವ ಬುದ್ಧಿಶಕ್ತಿ ಮತ್ತು ಯುದ್ಧ ಕಲೆ ಅವನ ರಕ್ತದಲ್ಲೇ ಇತ್ತು. ಬಿಂದುಸಾರನ ಆಳ್ವಿಕೆ ಸಮಯದಲ್ಲಿ ವಾಯುವ್ಯ ಭಾರತದ ತಕ್ಷಶಿಲೆಯಲ್ಲಿ ಜನರು ತೆರಿಗೆ ಮತ್ತು ಅಧಿಕಾರಿಗಳ ದೌರ್ಜನ್ಯದ ವಿರುದ್ಧ ದೊಡ್ಡ ದಂಗೆ ಏಳ್ತಾರೆ. ಬಿಂದುಸಾರನ ಹಿರಿಯ ಮಗ ಸುಸೀಮನಿಗೆ ಈ ದಂಗೆಯನ್ನ ಕಂಟ್ರೋಲ್ ಮಾಡೋಕೆ ಸಾಧ್ಯವಾಗಲಿಲ್ಲ. ಆಗ ಬಿಂದುಸಾರ ಅಶೋಕನನ್ನ ಅಲ್ಲಿ ಕಳಿಸ್ತಾನೆ. ಅಶೋಕ ತಕ್ಷಶಿಲೆಗೆ ಬಂದಾಗ ಅಲ್ಲಿನ ಜನರು ಶಸ್ತ್ರಗಳನ್ನ ಕೆಳಗಿಟ್ಟು ಅವನನ್ನ ಸ್ವಾಗತಿಸಿಕೊಳ್ತಾರೆ. ನಮಗೆ ರಾಜಕುಮಾರನ ಮೇಲೆ ದ್ವೇಷವಿಲ್ಲ, ನಮಗೆ ದ್ವೇಷ ಇರೋದು ದುಷ್ಟ ಅಧಿಕಾರಿಗಳ ದೌರ್ಜನ್ಯದ ಮೇಲೆ ಎಂದು ಜನರು ಹೇಳ್ತಾರೆ. ಅಶೋಕ ರಕ್ತಪಾತವಿಲ್ಲದೆ ತನ್ನ ರಾಜಕೀಯ ಬುದ್ಧಿಯಿಂದ ಆ ದಂಗೆಯನ್ನ ಶಾಂತಗೊಳಿಸ್ತಾನೆ. ಇದು ಅಶೋಕನ ಆಡಳಿತ ಸಾಮರ್ಥ್ಯದ ಮೊದಲ ದೊಡ್ಡ ಉದಾಹರಣೆಯಾಗಿತ್ತು. ಇದರ ನಂತರ ಅವನ ಪ್ರಭಾವ ಹೆಚ್ಚಾಗ್ತಾ ಹೋಯಿತು ಮತ್ತು ಮಂತ್ರಿ ರಾಧಾಗುಪ್ತನಂತಹ ಪ್ರಭಾವಿ ವ್ಯಕ್ತಿಗಳ ಬೆಂಬಲ ಅಶೋಕನಿಗೆ ದೊರೆಯುತ್ತೆ. ಇನ್ನು ಕ್ರಿಸ್ತಪೂರ್ವ 272ರಲ್ಲಿ ಬಿಂದುಸಾರನ ಸಾವು ಹತ್ತಿರವಿದ್ದಾಗ ಮೌರ್ಯ ಸಾಮ್ರಾಜ್ಯದ ಮುಂದಿನ ರಾಜ ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ಆಗ ಬಿಂದುಸಾರ ತನ್ನ ಹಿರಿಯ ಮಗನಾದ ಸುಸೀಮನೆ ಈ ರಾಜ್ಯದ ರಾಜನಾಗಬೇಕು ಎಂದು ಆಸೆ ಪಡ್ತಾನೆ. ಆದರೆ ಮಂತ್ರಿಮಂಡಲವು ಅಶೋಕನ ಸಾಮರ್ಥ್ಯವನ್ನು ನೋಡಿ ಅವನ ಪರವಾಗಿತ್ತು. ಇದರಿಂದ ಸಹೋದರರ ನಡುವೆ ಭೀಕರ ಯುದ್ಧ ಆರಂಭವಾಯಿತು. ಬೌದ್ಧ ಗ್ರಂಥಗಳಾದ ದೀಪವಂಶ ಮತ್ತು ಮಹಾವಂಶದ ಪ್ರಕಾರ ಅಶೋಕ ತನ್ನ ಅಧಿಕಾರಕ್ಕೆ ಅಡ್ಡ ಬಂದ 99 ಸಹೋದರರನ್ನ ಕರುಣೆ ಇಲ್ಲದೆ ಸಾಯಿಸ್ತಾನೆ. ಅವನು ತನ್ನ ಹಿರಿಯಣ್ಣ ಸುಸೀಮನನ್ನ ಬೆಂಕಿಯ ಕುಂಡಕ್ಕೆ ತಳ್ಳಿ ಕೊಂದಿದ್ದಾನೆ ಅಂತ ಇತಿಹಾಸ ಹೇಳುತ್ತೆ. ಸುಮಾರು 4 ವರ್ಷಗಳ ಕಾಲ ನಡೆದ ಈ ರಕ್ತಪಾತದ ನಂತರ ಕ್ರಿಸ್ತಪೂರ್ವ 268ರಲ್ಲಿ ಅಶೋಕ ಅಧಿಕೃತವಾಗಿ ಪಟ್ಟಾಭಿಷೇಕ ಮಾಡಿಕೊಳ್ತಾನೆ. ಅಧಿಕಾರ ಪಡೆಯಲು ಅಶೋಕ ಹರಿಸಿದ ರಕ್ತದ ನದಿ ಅವನ ಮುಂದಿನ ಆಳ್ವಿಕೆಯ ಸೂಚನೆಯಾಗಿತ್ತು. ತನ್ನ ಎದುರಾಳಿಗಳನ್ನು ಕಂಟ್ರೋಲ್ ಮಾಡಲು ಅಶೋಕ ಯಾವುದೇ ರೀತಿಯ ಕ್ರೌರ್ಯಕ್ಕೂ ಹಿಂದೆ ಮುಂದೆ ನೋಡ್ತಾ ಇರಲಿಲ್ಲ. ಇನ್ನು ಸಿಂಹಾಸನ ಏರಿದ ನಂತರ ಅಶೋಕ ಅತ್ಯಂತ ಕ್ರೂರ ಆಡಳಿತಗಾರನಾಗ್ತಾನೆ. ಅವನ ಕೋಪ ಮತ್ತು ದಂಡನೆಯ ರೀತಿಯಿಂದ ಜನರು ಅವನನ್ನ ಚಂಡಾಶೋಕ ಎಂದು ಕರೆಯಲು ಆರಂಭಿಸಿದ್ದು. ಅಶೋಕ ಭಯವನ್ನೇ ತನ್ನ ಆಡಳಿತದ ಆಯುಧವಾಗಿ ಬಳಸಿದ್ದ. ಪಾಟಲಿಪುತ್ರದ ಬಳಿ ನರಕ ಎಂಬ ಹೆಸರಿನ ವಿಶೇಷ ಜೈಲನ್ನು ನಿರ್ಮಿಸ್ತಾನೆ. ಅದು ಹೊರಗಿನಿಂದ ಅರಮನೆಯಂತೆ ಸುಂದರವಾಗಿ ಕಾಣ್ತಾ ಇತ್ತು, ಆದರೆ ಒಳಗಡೆ ಭೀಕರ ಚಿತ್ರಹಿಂಸೆ ಉಪಕರಣಗಳು ಇದ್ವು. ಗಿರಿಕಾ ಎಂಬ ಕ್ರೂರ ಅಧಿಕಾರಿಯನ್ನ ಅಲ್ಲಿ ನೇಮಿಸಿ
ಕೈದಿಗಳಿಗೆ ಕ್ರೂರವಾಗಿ ಹಿಂಸೆ ನೀಡಲಾಗ್ತಾ ಇತ್ತು. ಅಲ್ಲಿಗೆ ಹೋದ ಯಾರು ಜೀವಂತವಾಗಿ ಹೊರಬಂದ ಉದಾಹರಣೆ ಇರಲಿಲ್ಲ. ಯಾಕೆ ಅಂದ್ರೆ ಅಶೋಕ ಅವನ ಅಧಿಕಾರಕ್ಕೆ ಅಡ್ಡ ಬಂದ ಪ್ರತಿಯೊಬ್ಬರನ್ನು ಈ ಜೈಲಿನಲ್ಲೇ ಮಣ್ಣು ಮುಕ್ಕಿಸ್ತಾ ಇದ್ದ. ಅವನ ಅಟ್ಟಹಾಸಕ್ಕೆ ಯಾವುದೇ ಮಿತಿನೇ ಇರಲಿಲ್ಲ. ಯಾಕೆ ಅಂದ್ರೆ ಅವನಿಗೆ ಇಡೀ ಜಗತ್ತನ್ನೇ ಕತ್ತಿಯ ತುದಿಯಲ್ಲಿ ಗೆಲ್ಲಬೇಕೆಂಬ ಆಸೆ ಇತ್ತು. ಅಶೋಕನ ಪಟ್ಟಾಭಿಷೇಕದ 8ನೇ ವರ್ಷ ಅಂದ್ರೆ ಕ್ರಿಸ್ತಪೂರ್ವ 261 ಅವನ ಸಾಮ್ರಾಜ್ಯ ವಿಸ್ತರಣೆಗೆ ಕಳಿಂಗ ದೊಡ್ಡ ಅಡ್ಡಿಯಾಗಿತ್ತು. ಕಳಿಂಗ ಒಂದು ಸ್ವತಂತ್ರ ಮತ್ತು ಬಲಿಷ್ಠ ರಾಜ್ಯವಾಗಿತ್ತು. ಆ ರಾಜ್ಯ ಮೌರ್ಯರ ಆಳ್ವಿಕೆಯನ್ನ ಒಪ್ಪಿರಲಿಲ್ಲ. ಅಶೋಕ ದೊಡ್ಡ ಸೇನೆಯೊಂದಿಗೆ ಕಳಿಂಗದ ಮೇಲೆ ದಾಳಿ ಮಾಡ್ತಾನೆ. ಕಳಿಂಗದ ಜನರು ಸ್ವಾತಂತ್ರ್ಯವನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡೋರಾಗಿದ್ರು. ಅಲ್ಲಿ ರಾಜ ಇಲ್ಲದಿದ್ರು ಪ್ರತಿಯೊಂದು ನಾಗರಿಕನು ಮೌರ್ಯ ಸೇನೆಯ ವಿರುದ್ಧ ಹೋರಾಡ್ತಾನೆ. ರೈತರು, ಮಹಿಳೆಯರು, ಮಕ್ಕಳು ಕೂಡ ಯುದ್ಧ ಭೂಮಿಗೆ ಬರ್ತಾರೆ. ಆದರೆ ಅಶೋಕನ ದೊಡ್ಡ ಸೇನೆಯ ಮುಂದೆ ಕಳಿಂಗ ಸೋಲಬೇಕಾಯಿತು. ಈ ಯುದ್ಧ ಇತಿಹಾಸದ ಅತ್ಯಂತ ರಕ್ತಸಿಕ್ತ ಯುದ್ಧಗಳಲ್ಲಿ ಒಂದಾಗಿ ಬಿಡ್ತು. ಕೊನೆಗೆ ಅಶೋಕ ಗೆಲ್ತಾನೆ. ಆದರೆ ಈ ಗೆಲುವೆ ಅವನ ಜೀವನದ ಅತಿ ದೊಡ್ಡ ತಿರುವಿಗೆ ಕಾರಣವಾಗಿ ಬಿಡ್ತು. ಯುದ್ಧದ ನಂತರ ಅಶೋಕ ಅವನ ಗೆಲುವನ್ನು ನೋಡಲು ಯುದ್ಧ ಭೂಮಿಗೆ ಹೋಗ್ತಾನೆ. ಆದರೆ ಅಲ್ಲಿ ಕಂಡ ದೃಶ್ಯಗಳು ಅವನ ಆತ್ಮವನ್ನೇ ನಡುಗಿಸಿಬಿಡ್ತು. ಸುಮಾರು 1,00,000 ಜನರು ತಮ್ಮ ಪ್ರಾಣವನ್ನ ಬಿಟ್ಟಿದ್ರು. 1.5 ಲಕ್ಷ ಜನರನ್ನ ಸೆರೆ ಹಿಡಿದು ದೇಶಭ್ರಷ್ಟರನ್ನಾಗಿ ಮಾಡಲಾಗಿತ್ತು. ಕತ್ತರಿಸಿದ ದೇಹಗಳು, ಅನಾಥ ಮಕ್ಕಳು, ಸಾವಿರಾರು ಶವಗಳು. ದಯಾನದಿಯ ನೀರು ಮಾನವ ರಕ್ತದಿಂದ ಕೆಂಪಾಗಿ ಹರಿತಾ ಇತ್ತು. ಒಂದು ಅನಾಥ ಮಗು ತನ್ನ ತಾಯಿಯ ಶವದ ಪಕ್ಕ ಕುಳಿತು ಅಳುತ್ತಿರುವ ದೃಶ್ಯವನ್ನು ಕಂಡು ಅಶೋಕನ ಮನಸ್ಸೆ ಮುರಿದು ಹೋಗೋ ರೀತಿ ಮಾಡಿತ್ತು. ಆಗ ಅವನ ಮನಸ್ಸಿನಲ್ಲಿ ನಾನು ಗೆದ್ದಿದ್ದಾದರೂ ಏನು, ಈ ಶವಗಳನ್ನ, ಹಾಗಾದ್ರೆ ಈ ಗೆಲುವಿನ ಅರ್ಥ ಏನು ಅನ್ನೋ ಪ್ರಶ್ನೆಗಳು ಹುಟ್ಟಿದ್ವು. ಇತಿಹಾಸದಲ್ಲಿ ಇಷ್ಟು ದೊಡ್ಡ ವಿಜಯದ ನಂತರ ಸೋತವನಂತೆ ಅಳಿದ ಏಕೈಕ ರಾಜ ಅಶೋಕ. ಸತ್ತವರ ಅಳುವ ಶಬ್ದ ಅವನ ಕಿವಿಯಲ್ಲಿ ಪ್ರತಿಧ್ವನಿಸ್ತಾ ಇತ್ತು. ಈ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಚಂಡಾಶೋಕನು ಸುಟ್ಟು ಹೋಗಿ ಹೊಸ ಮನುಷ್ಯನ ಹುಟ್ಟಿಗೆ ನಾಂದಿ ಹಾಡ್ತು. ಆ ತೀವ್ರ ನೋವಿನ ಸ್ಥಿತಿಯಲ್ಲಿ ಅಶೋಕನಿಗೆ ಒಬ್ಬ ಬೌದ್ಧ ಸನ್ಯಾಸಿ ಭೇಟಿಯಾಗ್ತಾನೆ. ಕೆಲ ಇತಿಹಾಸಕಾರರ ಪ್ರಕಾರ ಅವನು ಉಪಗುಪ್ತ, ಇನ್ನು ಕೆಲವರ ಪ್ರಕಾರ 7 ವರ್ಷದ ಬಾಲ ಸನ್ಯಾಸಿ ನಿಗ್ರೋಧ. ಆ ಸನ್ಯಾಸಿಯು ಅಶೋಕನಿಗೆ ಅಹಿಂಸೆ ಮತ್ತು ಕರುಣೆಯ ಮಹತ್ವವನ್ನು ತಿಳಿಸ್ತಾನೆ. ನೀನು ಭೂಮಿಯನ್ನ ಗೆದ್ದಿದ್ದೀಯ, ಆದರೆ ಜನರ ಹೃದಯವನ್ನಲ್ಲ. ನಿಜವಾದ ಗೆಲುವು ಆಯುಧಗಳಿಂದ ಅಲ್ಲ, ಪ್ರೀತಿಯಿಂದ ಬರುತ್ತೆ ಎಂದು ಹೇಳ್ತಾನೆ. ಈ ಮಾತು ಅಶೋಕನ ಹೃದಯವನ್ನ ಸಂಪೂರ್ಣವಾಗಿ ಕರಗಿಸಿಬಿಡ್ತು. ಅಶೋಕ ಅದೇ ದಿನ ತನ್ನ ರಕ್ತಸಿಕ್ತ ಕತ್ತಿಯನ್ನ ಕೆಳಗೆ ಇಡ್ತಾನೆ. ಇನ್ನು ಮುಂದೆ ನಾನು ಯುದ್ಧದ ಶಂಕನಾದ ಮಾಡೋದಿಲ್ಲ, ಧರ್ಮದ ಘೋಷ ಮಾಡ್ತೇನೆ ಎಂದು ಪ್ರತಿಜ್ಞೆ ಮಾಡಿ ಅಹಿಂಸೆಯ ದಾರಿಯೇ ಶ್ರೇಷ್ಠ ಎಂದು ನಂಬಿ ಅಶೋಕ ಬೌದ್ಧ ಧರ್ಮವನ್ನ ಸ್ವೀಕರಿಸ್ತಾನೆ. ಅಶೋಕ ಜಾರಿಗೆ ತಂದ ಧಮ್ಮ ಒಂದು ಧರ್ಮ ಮಾತ್ರವಲ್ಲ, ಅದು ಜೀವನ ನಡೆಸುವ ನೀತಿ ನಿಯಮಗಳ ಮಾರ್ಗವಾಗಿತ್ತು. ಇದರ ಸಾರ ಬಹಳ ಸರಳವಾಗಿತ್ತು. ತಂದೆ ತಾಯಿಯನ್ನ ಗೌರವಿಸಬೇಕು, ಪ್ರತಿಯೊಂದು ಜೀವಿಗಳ ಮೇಲೆ ಕರುಣೆ ಇರಬೇಕು, ಪ್ರಾಣಿ ಹಿಂಸೆ ಮಾಡಬಾರದು, ಎಲ್ಲ ಧರ್ಮಗಳನ್ನು ಸಮನಾಗಿ ಗೌರವಿಸಬೇಕು. ಆಗ ಅಶೋಕ ಎಲ್ಲ ಧರ್ಮಗಳ ಸಾರ ಒಂದೇ ಎಂದು ಸಾರುತ್ತಾನೆ. ಅವನು ತನ್ನ ಆಡಳಿತ ಶೈಲಿಯನ್ನೇ ಬದಲಿಸಿಕೊಂಡು ಪ್ರಜೆಗಳನ್ನ ತನ್ನ ಮಕ್ಕಳಂತೆ ನೋಡಿಕೊಳ್ಳಲು ಆರಂಭಿಸ್ತಾನೆ. ಅರಮನೆಯಲ್ಲಿ ಪ್ರಾಣಿಗಳನ್ನ ಆಹಾರಕ್ಕೆ ಕೊಲ್ಲುವುದನ್ನು ನಿಲ್ಲಿಸ್ತಾನೆ. ಯಾವ ಮನುಷ್ಯನಿಗೂ ಅಥವಾ ಪ್ರಾಣಿಗೂ ಹಾನಿ ಮಾಡಬಾರದು ಎಂದು ಕಟ್ಟುನಿಟ್ಟಾಗಿ ಆದೇಶ ಮಾಡ್ತಾನೆ. ಅದಾದ ನಂತರ ಅಶೋಕ ಜನರಿಗಾಗಿ ಅನೇಕ ಸಾರ್ವಜನಿಕ ಸೇವೆಗಳನ್ನು ಆರಂಭಿಸ್ತಾನೆ. ರಸ್ತೆಗಳ ಪಕ್ಕ ನೆರಳು ನೀಡುವ ಮರಗಳನ್ನು ನೆಡೋದು, ಯಾತ್ರಿಕರಿಗಾಗಿ ವಿಶ್ರಾಂತಿ ಗೃಹಗಳನ್ನು ಕಟ್ಟಿಸೋದು, ಹಾಗೆ ಬಾವಿಗಳನ್ನು ಕೂಡ ತೋಡಿಸ್ತಾನೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ ಪ್ರತ್ಯೇಕ ಆಸ್ಪತ್ರೆಗಳನ್ನು ನಿರ್ಮಿಸ್ತಾನೆ. ಇದು ಜಗತ್ತಿನ ಇತಿಹಾಸದಲ್ಲೇ ಅಪರೂಪದ ಕೆಲಸ. ಧರ್ಮ ಮತ್ತು ನ್ಯಾಯಕ್ಕಾಗಿ ಧಮ್ಮ ಮಹಾಮಾತರರು ಎಂಬ ಅಧಿಕಾರಿಗಳನ್ನು ನೇಮಿಸಿದ್ದ. ಅವರು ಜನರ ಸಮಸ್ಯೆಗಳನ್ನು ಕೇಳಿ ಪರಿಹಾರ ಮಾಡ್ತಾ ಇದ್ರು. ರಾಜ್ಯದ ಸಂಪತ್ತು ಯುದ್ಧಕ್ಕೆ ಬಳಸೋದನ್ನ ನಿಲ್ಲಿಸಿ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸ್ತಾನೆ. ಸ್ವತಃ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜನರ ಕಷ್ಟಗಳನ್ನು ಕೇಳೋದಕ್ಕೆ ಶುರು ಮಾಡ್ತಾನೆ. ಅಶೋಕ ಅವನ ತತ್ವಗಳು ನನ್ನ ನಂತರವೂ ಬದುಕಿರಬೇಕು ಎಂದು ಬಯಸಿದ್ದ. ಅದಕ್ಕಾಗಿ ತನ್ನ ಆಜ್ಞೆಗಳನ್ನು ಬಂಡೆಗಳು ಮತ್ತು ಕಲ್ಲಿನ ಸ್ತಂಭಗಳ ಮೇಲೆ ಕೆತ್ತಿಸಿದ್ದ. ಈ ಶಾಸನಗಳು ಇಂದಿಗೂ ಭಾರತದ ಹಲವೆಡೆ ಕಂಡುಬರುತ್ತೆ. ಜನಸಾಮಾನ್ಯರಿಗೆ ಅರ್ಥವಾಗೋ ರೀತಿ ಪ್ರಾಕೃತ ಭಾಷೆ ಮತ್ತು ಬ್ರಾಹ್ಮಿ ಲಿಪಿಯನ್ನು ಬಳಸಲಾಗಿದೆ. ಸಾಮ್ರಾಟ್ ಅಶೋಕ ಬೌದ್ಧ ಧರ್ಮವನ್ನು ಭಾರತಕ್ಕೆ ಮಾತ್ರ ಸೀಮಿತಗೊಳಿಸಲಿಲ್ಲ. ತನ್ನ ಮಗ ಮಹೇಂದ್ರ ಮತ್ತು ಮಗಳು ಸಂಗಮಿತ್ರೆಯನ್ನ ಶ್ರೀಲಂಕಾಕ್ಕೆ ಕಳುಹಿಸ್ತಾನೆ. ಅವರು ಅಲ್ಲಿ ಶಾಂತಿಯ ಸಂದೇಶವನ್ನು ಹರಡಿದ್ರು. ಗ್ರೀಸ್, ಈಜಿಪ್ಟ್, ಸಿರಿಯಾ ಮತ್ತು ಆಗ್ನೇಯ ಏಷ್ಯಾಕ್ಕೆ ಶಾಂತಿ ದೂತರನ್ನು ಕಳುಹಿಸಿದ್ದ. ಈ ಜಾಗತಿಕ ಪ್ರಯತ್ನದಿಂದ ಬೌದ್ಧ ಧರ್ಮ ವಿಶ್ವಧರ್ಮವಾಗಿ ಬೆಳೆಯುತ್ತಾ ಹೋಯಿತು. ಯುದ್ಧದ ಮೂಲಕ ಸಾಮ್ರಾಜ್ಯವನ್ನ ಕಟ್ಟೋದಕ್ಕಿಂತ ಪ್ರೀತಿ ಮತ್ತು ಕರುಣೆಯಿಂದ ಜಗತ್ತಿನ ಮನಸ್ಸನ್ನು ಗೆಲ್ಲೋದು ಉತ್ತಮ ಎಂಬ ಅಹಿಂಸಾ ಮಾರ್ಗವನ್ನ ಅಶೋಕ ಜಗತ್ತಿಗೆ ಸಾರಿದ. ಸಾಮ್ರಾಟ್ ಅಶೋಕ
ಸುಮಾರು 37 ವರ್ಷಗಳ ಕಾಲ ಆಳ್ವಿಕೆ ನಡೆಸಿ ಕ್ರಿಸ್ತಪೂರ್ವ 232ರಲ್ಲಿ ಅವನು ತನ್ನ ಪ್ರಾಣ ಬಿಡ್ತಾನೆ. ಅವನ ನಂತರ ಮೌರ್ಯ ಸಾಮ್ರಾಜ್ಯ ಕುಸಿದು ಹೋಯಿತು. ಆದರೆ ಅವನ ಶಾಂತಿ ಸಂದೇಶ ಇಂದಿಗೂ ಜೀವಂತವಾಗಿದೆ. ಇನ್ನು ಇತಿಹಾಸಕಾರ H.G. ವೆಲ್ಸ್ ಹೇಳುತ್ತಾರೆ, ಇತಿಹಾಸದ ಆಕಾಶದಲ್ಲಿ ಅಶೋಕ ಧ್ರುವ ನಕ್ಷತ್ರದಂತೆ ಬೆಳಗ್ತಾ ಇದ್ದಾನೆ ಅಂತ. ಸಾಮ್ರಾಟ್ ಅಶೋಕನ ಕತೆ ನಮಗೆ ಕಲಿಸುವ ಪಾಠ ಒಂದೇ: ಯುದ್ಧವು ಭೂಮಿಯನ್ನು ನೀಡಬಹುದು, ಆದರೆ ಶಾಂತಿ ಮಾತ್ರ ಜನರ ಹೃದಯವನ್ನು ಗೆಲ್ಲುತ್ತೆ. ರಕ್ತದ ನದಿ ಹರಿಸಿದ ಒಬ್ಬ ರಾಜ ಕಣ್ಣೀರಿನ ನದಿ ಹರಿಸಿ ಪಶ್ಚಾತ್ತಾಪ ಪಟ್ಟಿದ್ದು ಇತಿಹಾಸದ ಅತಿದೊಡ್ಡ ಪವಾಡ. ಅಂದು ಆತ ಕಲ್ಲಿನ ಮೇಲೆ ಕೆತ್ತಿಸಿದ ಪ್ರೀತಿ ಮತ್ತು ಕರುಣೆಯ ಮಾತುಗಳು ಇಂದಿಗೂ ನಮ್ಮ ಭಾರತದ ಲಾಂಛನದಲ್ಲಿ, ನಮ್ಮ ರಾಷ್ಟ್ರಧ್ವಜದ ಚಕ್ರದಲ್ಲಿ ಜೀವಂತವಾಗಿದೆ. ಅಧಿಕಾರ ಮತ್ತು ಅಹಂಕಾರದ ದಾರಿಯಲ್ಲಿ ಹೋಗುವ ಬದಲು ಅಹಿಂಸೆ ಮತ್ತು ಮಾನವೀಯತೆ ದಾರಿಯನ್ನ ಆಯ್ದುಕೊಂಡ ಅಶೋಕ ಇಂದಿಗೂ ಜಗತ್ತಿಗೆ ಒಬ್ಬ ಮಾರ್ಗದರ್ಶಕ. ಫ್ರೆಂಡ್ಸ್, ಈ ಚರಿತ್ರೆ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಅಶೋಕನ ಈ ಬದಲಾವಣೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.